ನಮ್ಮ ಹುಡುಗಗ ಏನಾಗೈತಂದ್ರಿ ರೈಟ್ ಹ್ಯಾಂಡ್ ಕೈ ಭಾಳ ವರ್ಕ್ ಆಗ್ತಿರ್ಲಿಲ್ಲ. ಹಿಂಗೆ ಮುಷ್ಟಿ ಮಾಡ್ಕೊಂಡೇ ಹಿಡ್ಕೊತೀನಿ. ಮತ್ತು ಅದೇ ಥರ ರೈಟ್ ಕಾಲು ಕೂಡ ಭಾಳ ಕ್ರಾಸ್ ಇಡ್ತೀನಿ. ಈ ಥರ ಆಗತ್ತದಕ್ಕೆ ಫಸ್ಟ್ ನಾವು ಸಚಿನ್ ಹತ್ತಿ ಸರ್ ಹತ್ರ ಹೋಗಿದ್ವಿ. ಅವರು ಈ ಟ್ರೈನಿಂಗ್ಸಿಗೆ ಹೋಗ್ರಿ, ರಾಗಿಣಿ ಮೇಡಮ್ ಅವ್ರಿಗೆ ಮೀಟ್ ಆಗಿದ್ವಿ, ಅವರೆಲ್ಲ ನಿಮ್ಗೆ ಹೇಳ್ತಾರ ಅಂತ ಹೇಳಿದ್ರು. ಅದಕ್ಕೆ ನಾವು ರಾಗಿಣಿ ಮೇಡಮ್ ಅವ್ರ ಹತ್ರ ಬರ್ತೀವಿ. ಇಲ್ಲ ಈ ಫಿಸಿಯೋಥೆರಪಿ ಡೈಲಿ ಬೇಕು, ಈ ಥರ ಒಂದು 3 months ಕಂಟಿನ್ಯೂ ಬರ್ರಿ, ಕಡಿಮೆ ಆಗ್ತದೆ, ಎಷ್ಟು ಆಗುತ್ತೆ ನೋಡಮ್ಮಿ, ಅದನ್ನ ಮಾಡೋಣ ಸರಿಪಡಿಸೋಣ ಅಂತ ಹೇಳಿ. ಹಾಗಾಗಿ ನಾವು ಡೈಲಿ ಫಿಸಿಯೋಥೆರಪಿಗೆ ಬರೋದೇನಿಂತ ಅವ ಈ ರೈಟ್ ಹ್ಯಾಂಡ್ ಕೈ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡತ್ತಾನೆ. ಈಗೆಲ್ಲ ಹಾಯ್ ಮಾಡೋದು ಹೀಗೆಲ್ಲ ಮಾಡತ್ತಾನ. ಹಾಯ್ ಮಾಡು, ಹೆಂಗೆ ಹಾಯ್ ಹಾಯ್ ಮಾಡ ಹಾಯ್ ಹಾಯ್, ಈ ಥರ ಹಾಯ್ ಮಾಡೋದಾಗ್ಲಿ, ಯೂಸ್ ಮಾಡೋದಾಗ್ಲಿ, ಈ ಥರ ಮಾಡತ್ತಾನ. ಅದು 2.5 months ರಿಕವರಿ ಆಗಿದ್ದಾನೆ. ಹಾಗಾಗಿ ಈಗ ಮೇಡಮ್ ಹೇಳ್ತಿದ್ದಾರೆ, ನೀವು ವೀಕ್ಲಿ ಒನ್ಸ್ ಬಂದರೆ ಸಾಕು ಅಂತ ಹೇಳ್ತಿದ್ದಾರೆ. ಈ ಥರ ಬ್ರೈನಿಕ್ಸಿಂದ ನಮಗೆ ಈ ಹುಡುಗನ ಕೈ ಭಾಳ ಯೂಸ್ಫುಲ್ ವರ್ಕ್ ಮಾಡತ್ತಾನ. ಮತ್ತು ಟೈಟಾಗಿ ಈ ಥರ ಬ್ರೀತಿಂಗ್ ಕೂಡ ಮಾಡತ್ತಾನ. ಮೊದಲು ಈ ಥರ ಎಲ್ಲ ಮಾಡ್ತಿದ್ದಿಲ್ಲ. ಥ್ಯಾಂಕ್ ಯು.